ಸಾಮಾನ್ಯರಿಗೊಂದು ಸೆಲೆಬ್ರಿಟಿಗಳಿಗೊಂದು ಕಾನೂನು ಎಲ್ಲಿ ಪರಪ್ಪನಗರದಲ್ಲಿ ಯಾಕೆ ಮಾತನ್ನ ಹೇಳ್ತಾ ಇದೀವಿ ಇದಕ್ಕೆ ಉದಾಹರಣೆಗಳು ನೂರಾರಿದೆ ಇವರು ಎಂತೆಂತ ಅಕ್ರಮಗಳನ್ನು ಮಾಡಿದ್ದಾರೆ ಸ್ಟೇಷನ್ ಒಳಗೆ ಜೈಲು ಒಳಗೆ ಅಲ್ಲಿ ಹಣ ಕೊಟ್ರೆ ಏನೇ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆಲ್ಲ ಗೊತ್ತಾಗಿರುವಂತ ಸಂಗತಿನೇ ಟಿವಿ9 ಹಲವು ಸಂದರ್ಭದಲ್ಲಿ ಇದನ್ನೆಲ್ಲ ವಿಚಾರ ಬಯಲಿಗೆ ಎಳೆದಿದೆ ಈಗ ನೋಡಿ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾರೆ ಪೊಲೀಸರು ರಾಜಾತಿಥ್ಯ ಕೂಡಲೇ ಅವರೇ ಕರ್ಕೊಂಡು ಹೋಗ್ತಾರೆ ಮಾಧ್ಯಮದವರ ಕಣ್ ತಪ್ಪಿಸ್ತಾರೆ ಅದೇ ಸಾಮಾನ್ಯದವರು ಏನಾದರೂ ಭೇಟಿ ಆಗೋಕೆ ಬಂದ್ರೆ 25 ಕಂಡೀಷನ್ಸ್ ಅನ್ನೋದಕ್ಕಿಂತ ಅದೆಲ್ಲ ರೂಲ್ಸ್ ಬಿಡಿ ಅದನ್ನ ಫಾಲೋ ಮಾಡ್ಬೇಕು ಯಾರೇ ಈಗ ಅಲ್ಲಿರುವಂತ ವಿಚಾರಣಾಧೀನ ಕೈದಿನೋ ಅಥವಾ ಕೈದಿಯನ್ನೋ ಭೇಟಿ ಆಗೋಕೆ ಹೋಗ್ಬೇಕು ಅಂತಾನು ಒಂದಷ್ಟು ನಿಯಮಗಳಿದೆ ಆ ನಿಯಮಗಳು ಈ ಸಾಮಾನ್ಯದವ್ರಿಗೆ ಮಾತ್ರ ಅದೇ ಏನಾದ್ರು ಸೆಲೆಬ್ರಿಟಿಗಳು ರಾಜಕಾರಣಿಗಳು ಇವ್ರ ಕಡೆದವ್ರು ಹೋದ್ರೆ ಅಂಥದ್ದು ನಿಯಮಗಳು ಏನೂ ಇರಲ್ಲ ಸೊ ಅಲ್ಲೇನಾದ್ರು ಕೈ ಬಿಸಿ ಮಾಡೋ ಕೆಲಸ ಆಗುತ್ತಾ ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಗೆ ಯಾಕಂತಾದ್ರೆ ಪರಪ್ಪನಗರದಲ್ಲಿ ಹಣ ಒಂದು ಕೊಟ್ರೆ ಅಲ್ಲಿ ಮದ್ಯದಿಂದ ಹಿಡಿದು ಗಾಂಜಾ ತನಕ ಎಲ್ಲ ವ್ಯವಸ್ಥೆಗಳಾಗುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿನೇ ಬಟ್ ಈಗ ಇಷ್ಟೊಂದು ರಾಜಾರೋಷವಾಗಿ ದರ್ಶನ್ ಅವರನ್ನ ಭೇಟಿಯಾಗೋಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರುಗಳು ಅವ್ರಿಗೆ ಮಾಡಿಕೊಡುವಂಥ ವ್ಯವಸ್ಥೆ ಇದನ್ನೆಲ್ಲ ನೋಡಿದ್ರೆ ಒಳಗಿನ್ನೇನು ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತ ನಾವು ಊಹೆ ಮಾಡ್ಕೊಳ್ಬೋದು